ಬನ್ನಿ 40ಕ್ಕೂ ಹೆಚ್ಚು ಪೊಲೀಸರು ಸೇರ್ಕೊಂಡು ಹೊಡೆದ್ರು ಅಂತ ಆ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರೆ ನಿನ್ನೆ SIT ಪೊಲೀಸರು ಬಂದು ಹೊಡೆದ್ರು 40ಕ್ಕೂ ಹೆಚ್ಚು ಜನ ಇದ್ರು ಈ ವೇಳೆ ಬಹಳಷ್ಟು ಹೊಡೆದಿದ್ರಿಂದ ನಾವು ಆ ಸಂದರ್ಭದಲ್ಲಿ ಕೆಲ ಸುಳ್ಳುಗಳನ್ನ ಕೂಡ ಹೇಳಬೇಕಾಯಿತು ಅಂತೆಲ್ಲ ಹೇಳ್ತಾ ಇದ್ದಾರೆ ಬಹಳ ಶಾಕಿಂಗ್ ಆಗಿರುವಂತಹ ಗಂಭೀರ ಅಲಿಗೇಷನ್ ಗಳನ್ನ ಮಾಡ್ತಾ ಇದ್ದಾರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಗಂಭೀರ ಅಲಿಗೇಷನ್ಸ್ ಇದೆಲ್ಲವೂ ಕೂಡ ಏಟಿನ ಕಾರಣಕ್ಕೆ ನಾವು ಸುಳ್ಳುಗಳನ್ನ ಹೇಳಬೇಕಾಯಿತು SIT ಪೊಲೀಸರು ಬಹಳಷ್ಟು ಹೊಡೆದ್ರು ಅಂತ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾಜಿ ಸಚಿವ ರೇವಣ್ಣ ಬಂಧನವಾಗಿರುವಂತಹ ಕಿಡ್ನಾಪ್ ಪ್ರಕರಣದ ಮಹಿಳೆ ಇದ್ದಂಥದ್ದು ಮೈಸೂರಿನ ಹುಣಸೂರು ತಾಲೂಕಿನ ಕಾಳೆನಹಳ್ಳಿ ಬಳಿಯ ತೋಟದಲ್ಲಿ. ಆ ತೋಟದ ಕಾರ್ಮಿಕರು ಕೂಡ ಈಗ ನಮ್ಮ ಒಬ್ಬರಿದ್ದಾರೆ. ಈಗ ಲೇಡಿ ಏನಿದ್ದಾರೆ ಅವ್ರು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರಾ? ಇರ್ಬೋದು ಸರ್, ಅದು ನೋಡಿಲ್ಲ, ಗೊತ್ತಿಲ್ಲ ನಮ್ಗೆ ಅಷ್ಟು. ನಾವು ಹಾಲು ಕರೆಯೋಕೆ ಮಾಮೂಲಿ 4-4 ಎದ್ದು ಬಂದ್ಬಿಡ್ತೀವಲ್ಲ ಸರ್, ಅಷ್ಟು ಮಾತ್ರ ಗೊತ್ತು ನಮ್ಗೆ. ಯಾವಾಗ ಪೊಲೀಸರು ಬಂದಿದ್ದು? ಸರ್ 11 ಗಂಟೆ ರಾತ್ರಿ ಬಂದಿರು. 11 ಗಂಟೆ ರಾತ್ರಿ ಬಂದಿದ್ದು. ಓಕೆ. ಅಲ್ಲ ಇಲ್ಲಿಂದ ಅಮ್ಮ ಹೋಗೋಕೆ ಟ್ರೈ ಮಾಡಿದ್ಲು ಅಂತಿದ್ರು. ಯಾವಾಗ ಹೋಗೋಕೆ ಗೊತ್ತಿಲ್ಲ ಸರ್, ಅಷ್ಟು ಗೊತ್ತಿಲ್ಲ ನಮ್ಗೆ. ನಿಮ್ಗೆ ಏನಾದ್ರು ಹೊಡೆದ್ರಾ? ಪೊಲೀಸರು ಹೊಡೆದ್ರು ಅಷ್ಟೇ, ಗೊತ್ತಿಲ್ಲ ಸರ್. ಅದೇ ನೀವೇ ಹಿಂಗೆ ಇದು ಮಾಡಿಸಿರೋದು ಅಂತ ಅಷ್ಟೇ. ನಿಮ್ಗೆ ಹೊಡೆದ್ರಾ? ನಮ್ಗೆ ಹೊಡೆದ್ರು. ಎಷ್ಟು ಜನ ಪೊಲೀಸರು? ಸರ್ ಒಂದು 45 ಗಂಟೆ ಇದ್ರು ಅನ್ನೋ. ಇದ್ರು ಅಂದರೆ ಆ ಅಮ್ಮ ಇಲ್ಲಿಂದ ಓಡೋಕೆ ಟ್ರೈ ಮಾಡ್ತಿಲ್ಲ? ಅದು ನೋಡಿಲ್ಲ ಸರ್, ನೋಡಿದ್ರೆ ಹೇಳು, ನಾವೇ ಇಟ್ಕೊಟ್ಬಿಡೋಣ ಸರ್. ಓಡೋಗೋದು ಗೊತ್ತಿದ್ರ ನಾವೇ ಇಟ್ಕೊಟ್ಬಿಡೋ, ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ನಿಮ್ಗೆ ಅಷ್ಟು ಗೊತ್ತಿಲ್ಲ. ಯಾಕೆ ನಿಮ್ಗೆ ಹೊಡಿತಾ ಇದ್ರು ಅಂತ? ಯಾಕೆ ಹೊಡಿತೀರ ಅಂತ ನೀವು ಇಲ್ಲಿದ್ರೆ ಇಲ್ಲ, ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅಂತ ಅವರು. ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅಂತ? ನೀವೇನು ಹೇಳಿದ್ರಿ? ಅದಕ್ಕೇನಂದ್ರೆ ನಾವು ಕೂಲಿ ಮಾಡ್ರ ಸರ್, ಮಾಮೂಲಿ ನಾವು ಕೂಲಿ ಮಾಡ್ತೀವಿ. ಅವ್ರು ಸೇರಿಸ್ಕೊಂಡಿದ್ರೆ ಅವ್ರು ಕೇಳಬೇಕು ಸರ್, ನಮ್ಮನ್ನೇನು ಕೇಳಿದ್ರೆ ಅಂತ ನಾವು. ಇದೆಲ್ಲ ಆಗಿದ್ದು ನಿನ್ನೆ? ನಿನ್ನೆ. ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಕೇಳಿದ್ರೆ ಎಲ್ಲ? ಕೇಳಿದ್ರು ಸರ್. ಏನೇನಿದೆ ಮಾಹಿತಿ ಮಾತ್ರ ಅಂತ ಕೇಳಿದ್ರ? ಅಲ್ಲ ನೀವು ಹೊಡಿಬೇಕಾದ್ರೆ ಕೇಳಬೇಕಿತ್ತು, ಯಾಕೆ ಹೊಡಿತಾ ಇದ್ದೀರಾ ಅಂತ. ಅದಕ್ಕೆ ಯಾಕೆ ಹೊಡೆದ್ರಿ ಸರ್ ಅಂದ್ರೆ ನೀವೆಲ್ಲ ಇದ್ರಲ್ಲ, ಇಲ್ಲಿ ಇದ್ದಾರಿಲ್ಲ ಅಂತ. ಅವಾಗ ಆ ಅಮ್ಮ ಎಲ್ಲಿದ್ಲು? ಆಮೇಲೆ ಇದ್ಲ ಅಂತ ಅದು ಗೊತ್ತಿಲ್ಲ ಸರ್. ಅಥವಾ ನೀವು ಅವಾಗ ಹೇಳ್ತೀರಿ ಎಲ್ಲ ಹೋಗಿ ಟ್ರೈ ಮಾಡ್ತಾ ಇದ್ಲು, ಓಡೋಗಿದ್ಲು ಅಂತ. ಓಡೋಗಿದ್ಲು ಅಂದ್ರೆ ನಾವು ಹಾಲು ಕರೆಯಕ್ಕೆ ಬಂದಿದ್ವಲ್ಲ ಸರ್, ಎಲ್ಲಿದ್ರೆ ಏನೋ ಗೊತ್ತಿಲ್ಲ, ಅಲ್ಲಿ ಒಟ್ಟಿಗೆ ನೋಡಿದ್ದೆ ಅಷ್ಟೇ ನಾನು. ಅದು ಹೇಳ್ದು ಅದು ಹೇಳೋದಕ್ಕೆ ನನಗೆ ನೀನೇ ಮಾಡಿರೋದಕ್ಕೆ ನೀನೇ ಇದು ಮಾಡಿರೋದು ನನಗೆ ಬಡಿ. ನೀನೇನು ಮಾಡಿದ್ದೀರ ಅಂತ? ನನ್ನೇ ಇದು ಮಾಡ್ಸಾರ ಅಂತ. ಈಗ ಸಾಕು ನೀವು ಸೇರ್ಕೊಂಡು ಮಾಡಿಸಿದ್ದೀರಿ ಅಂತ. ಏನು ಅವಳೇ ಇತ್ತಾಗ ಅಲ್ಲಿ ಕರ್ಕೊಂಡ್ಬಿಟ್ರ ಅಂತ. ಅಂದರೆ ಬೇರೆ ಕಡೆ ಅಂದರೆ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟಿದ್ದೀರಾ ಅಂತ? ಆಗ ಸಾರು ಇತ್ತಿದ್ದಿಲ್ಲ ನೈಟು. ನಾವು ಮಾಮೂಲಿ ಹಾಲು ಕರೆಕ ಅಣ್ಣ ನಾವಿಬ್ರು ಬರ್ತೀನಿ ಅಷ್ಟು ಬಿಟ್ರೆ ನಮ್ಗೆ ಅಷ್ಟು ಓದಿಲ್ಲ ಸರ್. ಅಂದರೆ ನೀವು ಆ ಕಡೆ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರ ಅಂತ? ಬಿಟ್ಟು ಅದು ಬಿಟ್ರು ಅಂತ ಅವ್ರು ಹೇಳ್ತಿರೋದು. ಅವ್ರು ಹೇಳ್ತಾ ಅದೇ ಪೊಲೀಸರು ಹೇಳ್ತಾರೆ ನೀವೇ ಬಿಟ್ಬಿಟ್ರಿ ಆ ಕಡೆ ಅಂತ. ಅದು ಗೊತ್ತಿಲ್ಲ ಸರ್. ಅಲ್ಲ ಪೊಲೀಸರು ಅದಕ್ಕೆ ನಿಮ್ಗೆ ಕೊಡಿದ್ರು. ನನಗೆ ಸಿಕ್ಕಾಪಟ್ಟು ಬನ್ನಿಲಿ. ನಿಮ್ಗೆ ಹೊಡೆದ್ರಾ? ಬನ್ನಿಲಿ. ಏನಾಯ್ತು ಹೇಳಿ. ಸಿಕ್ಕಾಪಟ್ಟೆ ಹೊಡೆದು ಇವನ್ನೇ. ಅಲ್ಲ ಒಂದು ನಿಮಿಷ ಇಲ್ಲಿ ಬನ್ನಿ. ಏನಾಯ್ತು? ಸಿಕ್ಕಾಪಟ್ಟೆ ಇವನ್ನ ನೀವೇ ನಿಮ್ಮ ಸಾವುಕಾರನಿಗೆ ಯಾಕೋ ನೀವು ಅವನ್ನ ಇದನ್ನ ಅವಳನ್ನ ಮುಚ್ಚಿಟ್ಕೋಬಾರ್ದು, ನೀವು ನಿಮ್ಮ ಸಾವುಕಾರ್ಯ ಮಾಡೋದು ಅಂದ್ಬಿಟ್ಟು ಹಿಂಗೆ ವಾಡ್ದು ಸಿಕ್ಕಾಪಟ್ಟೆ ಪೊಲೀಸ್ನವ್ರು ಇವನಿಗೆ ಇಲ್ವಾದ ಇವ ಸುಳ್ಳು ಹೇಳ್ಬೇಕಾ ಸನ್ನಿವೇಶಗಳು ಬಂದಿದೆ. ನಾ ಕಾಣದೇರೋ ನಾನು ಕಂಡೀನಿ ಅಂತ ಹೇಳೋಣ ಹೇಳ್ತಾಡಿದ್ದೆ ಇವಯ್ಯ. ಅಂದ್ರೆ ಹೊಡೆದ್ರು ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಹೊಡೆದವ್ರು, ಹೊಡೆದೇನ ಅವ್ನಿಗೆ ಸಾಕಾಗ ಶೇಟ್ ಹೊಡೆದಾಕ್ಬಿಟ್ರು ಅವ್ನಿಗೆ. ಭಾಳ ಜನ ಪೊಲೀಸರು ಸುಮಾರು ಜನ ಇದ್ರು. ಎಷ್ಟು ಜನ ಅಂತ ಲೆಕ್ಕ ಹಾಕದ ನಾವು ಪೊಲೀಸ್ನವರು? ಸುಮಾರು ಜನ ಇದ್ರು. ಇವ್ರೊಬ್ಬರಿಗೆ ಪಾಪ ಹೊಡೆದಿದ್ದು? ಒಬ್ಬರಿಗೆ ಸುತ್ತ ರೌಂಡ್ ಹಾಕೊಂಡು ಇವ್ರಿಗೆ ಏಟ್ ಹೊಡಿತಾ ಇರೋದು. ನನಗೆ 2 ಏಟ್ ಹೊಡೆಯಕ್ಕೆ ಬಂದ. ನಾನು ಹೇಳಿದೆ ಕಾರಣ ಇಲ್ಲಿ ಕೇಳಬೇಡಿ, ನಾವು ಬಂದಿರೋದು ಕೆಲಸ ಮಾಡೋದು. ಸಾವುಕಾರ ಮನೆಗೆ ಎಂಟ್ರಿ ಇಲ್ಲ ನಮ್ಮದು. ನಾವೇನು ಸಾವುಕಾರ ಹೇಳಿದ ಕೆಲಸ ಮಾಡ್ತಾ ಇರ್ತೀವಿ. ಸಂಜೆ ಗಂಟು ಮಾಡ್ತೀವಿ, ಸಂಜೆಗೆ ಮನೆಗೆ ಹೋಗ್ತೀವಿ. ಇಷ್ಟು ಬಿಟ್ರೆ ನನಗೆ ಯಾಕೆ ಹೊಡೆಯಪ್ಪತ್ತೀಯ ಅಂತ ಕೇಳಿದೆ ಒಬ್ಬ. ಇನ್ನು ಆಗ ನನಗೆ ನಿಲ್ಲಿಸ್ಬಿಟ್ಟ. ಇವನಿಗೆ ಪಾಪ ಇವನಿಗೆ ಭಯ ಜಾಸ್ತಿ. ಇವನು ಯಾವಾಗ ಏಟ್ ಹೊಡೆದ್ಬಿಟ್ರು ಇವ್ನು ಸುಳ್ಳು ಹೇಳೋ ಸನ್ನಿವೇಶಕ್ಕೆ ಬಂದ ಇವನು ಪಾಪ. ಜಾಸ್ತಿ ಹೊಡೆದ್ರ? ಹೊಡೆದೇನ ಈಗ ಸದ್ಯಕ್ಕೆ ಅವ್ನು ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ಕೈಯಲ್ಲಿ ಹೊಡೆದಿದ್ದ ಏನು? ದೊಣ್ಣ ತಕ ಹೊಡೆದಿರೋದು. ಹೊಲದಲ್ಲಿ ದೊಣ್ಣ ನಾವು ಕಪಾತ್ ಮಾಡಿಸಿದ್ವಲ್ಲ, ಆ ದೊಣ್ಣ ತಕ ಹೊಡೆದಿರೋದು ಅವ್ರಿಗೆ. ಎಲ್ಲರೂ ಪೊಲೀಸವರು ಅವರು ಹೊಡೆದವರೆಲ್ಲ? ಎಲ್ಲ ಪೊಲೀಸವರೇ. ಎಲ್ಲ ಪೊಲೀಸವರೇ. ಓಕೆ. ಅಂದ್ರೆ ಅವರು ನೀವು ತಪ್ಪಿಸ್ಕೊಳಕ್ ಬಿಟ್ರಿ ಅಂತನಾ ಅಥವಾ ನೀವೇನೋ ಇಲ್ಲಿ ಇರಕ್ಕೆ ಅವಕಾಶ ಕೊಟ್ರಿ ಅಂತನಾ? ಅದು ನೀವೇ ತಪ್ಸ್ಕೊಳಕ್ ಬಿಟ್ಟಿರೋದು ಅಂತ. ತಪ್ಪಿಸ್ಕೊಳಕ್ ಬಿಟ್ರಿ ಅಂತ ಅವಾಗ ಎಲ್ಲೋಗಿಲ್ಲ ಅಮ್ಮ ಸರ್? ಅಷ್ಟೆಲ್ಲ ತಪ್ಸ್ಕೊಳೋದು ಅಂದ್ರೆ ಅವ್ರ ಮ್ಯಾಟ್ರ್ ಎಲ್ಲ ಗೊತ್ತಿರ ನಾವೇ ಹಿಡ್ಕೊಡ್ಬೋದೈತಲ್ಲ ಪೊಲೀಸರಿಗೆ. ಅಂದ್ರೆ ಅಮ್ಮ ಓಡೋಗ್ಬಿಡ್ತಿದ್ಲ ಏನೋ ಅದು ಗೊತ್ತಿಲ್ಲ ಸರ್. ಮತ್ತೆ ತಪ್ಪಿಸ್ಕೊಳಕ್ ಬಿಟ್ರಿ ಅಂದ್ರೆ? ತಪ್ಸ್ಕೊಳಕ್ ಬಿಟ್ಟಿದ್ದೀರಿ ಅಂತ ನೀವೇ ದಾರಿ ತೋರಿಸಿದಿರಿ ಅಂತ. ಇಲ್ಲಿಂದ ಹೋಗಕ್ಕೆ ಹೊರಗಡೆ ಹೋಗಕ್ಕೆ? ಅಂದ್ರೆ ಅವ್ರು ಹೇಳ್ತಿರೋದು ಇಲ್ಲಿಂದ ಹೊರಗಡೆ ಹೋಗಕ್ಕೆ ನೀವೇ ಹೇಳಿದ್ರಿ ಅಂತ. ಅಂದ್ರೆ ಆ ಅಮ್ಮ ಯಾವಾಗ ಹೊರಗಡೆ ಹೋಗ್ತಿದ್ದು ಗೊತ್ತಿಲ್ಲ ಸರ್. ಎಷ್ಟು ಅಲ್ಲಲ್ಲ ಅಂದ್ರೆ ಅಮ್ಮ ಹೊರಗಡೆ ಹೋಗ್ಬಿಟ್ಟಿದ್ಲ? ಟ್ರೈ ಮಾಡಿ. ಅವ ಅಮ್ಮನ್ನೇ ನೋಡಿಲ್ಲ ನಾವು. ಅದ ಅಮ್ಮ ಯಾರ ಅಂತ ನನಗೂ ಗೊತ್ತಿಲ್ಲ. ನಾನು ಆ ಕಡೆ ಮೇಲ್ಗಡೆ ಇರೋದು. ನಾನು ಬಂದಾಗೆ ಅಷ್ಟೊತ್ತಿಗೆ ಈಗ ಒಂದು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರು 11 ಗಂಟೆಗೆ. ಹಾಗೆ ಅಲ್ಲೆಲ್ಲ ಸುಡ್ಸೋದು, ಇವಂತ ಸಿಕ್ಕ ಹೊಡೆಯೋದು ಹಿಂಗೆಲ್ಲ ಮಾಡ್ತಾಯಿದ್ರು. ನಾನೇ ಸರ್ ಯಾಕೆ ಈ ಕೆಲಸ ಮಾಡ್ತಾಯಿದ್ರಿ, ಓನರ್ ಇದ್ದಾರೆ ಅದರ ಜೊತೆಗೆ ಅವರು ಕೇಳ್ಕೊಳ್ಳಿ, ಅವರುಂಟು ನೀವು ಉಂಟು, ನಮ್ಮನ್ನು ನಾವು ಕೂಲಿ ಮಾಡೋರು ನಮ್ಮನ್ನು ಯಾಕೆ ನೀವು ಚಿತ್ರಹಿಂಸೆ ಕೊಡ್ತಿದ್ದೀರಿ ಅಂತ ನಾನು ಪೊಲೀಸ್ನವರನ್ನು ಮಾತಾಡಿದೆ. ಓಕೆ.
ಇದು ಕಾರ್ಮಿಕರ ಮಾತು. SIT ಅವರು ಕೆಲವೊಂದು ವಿಚಾರಗಳನ್ನ ಬಾಯಿ ಬಿಡಿಸೋದಕ್ಕೆ ಕಾರ್ಮಿಕರಿಗೂ ಹೊಡೆದಿದ್ದಾರೆ ಅನ್ನುವಂಥದ್ದು ಅವರ ನೇರವಾದಂಥ ಅಲಿಗೇಷನ್. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.